ಕಳೆದ 2 ವಾರಗಳಿಂದ ಕರ್ನಾಟಕ ಕಾಂಗ್ರೆಸ್ ಅಲ್ಲೋಲ ಕಲ್ಲೋಲಗೊಂಡಿದೆ. ಶಾಸಕ ಬಿಆರ್ ಪಾಟೀಲ್ ರಾಜುಕಾಗಿ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರಿಂದ ಕರ್ನಾಟಕ ಇಷ್ಟು ದಿನ ಬಳಿದುಕೊಂಡಿದ್ದ ಬಣ್ಣ ಮಾಸಿದಂತಾಗಿದೆ. ಶಾಸಕರ ಅಸಮಾಧಾನದ ಹೊಗೆ ಮನೆಯನ್ನೇ ಕೆಡಿಸುತ್ತಿದೆ ಎಂಬುದು ರಾಜ್ಯ ನಾಯಕರಿಗಿಂತ ಹೆಚ್ಚು ಬೇಗ ಅರ್ಥವಾಗಿದ್ದೇ ಹೈಕಮಾಂಡ್ ನಾಯಕರಿಗೆ. ಶಾಸಕರ ಬೇಸರ 10ರಲ್ಲಿ 11 ಅಂತ ರಾಜ್ಯ ನಾಯಕರು ಸ್ವಲ್ಪ ಮಟ್ಟಿಗೆ ಮೈಮರೆತು ಕಡೆಗಣಿಸಿದ್ರು. ಆದರೆ ಪ್ರಾರಂಭದಲ್ಲೇ ಎಚ್ಚೆತ್ತುಕೊಂಡ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಅರಿಯಲು ಮುಂದಾದ ಪರಿಣಾಮವೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಹಾಗೂ ಶಾಸಕರ 1-to-1 ಮೀಟಿಂಗ್ ನಡೆಯಲಿದೆ. ವಾರನ್ ಬಫೆಟ್ 51,000 ಕೋಟಿ ಮೌಲ್ಯದ ಬರ್ಕ್ಷೈರ್ ಹಾಥ್ವೆ ಷೇರುಗಳು ಕೆಲವು ಸಂಸ್ಥೆಗಳಿಗೆ ದಾನ ಮಾಡಲು ಉದ್ದೇಶಿಸಿದ್ದಾರೆ. ಪ್ರಸಿದ್ಧ ಹೂಡಿಕೆದಾರರ ವಾರನ್ ಬಫೆಟ್ ತಮ್ಮ ಬರ್ಕ್ಷೈರ್ ಹ್ಯಾಥ್ವೆ ಕಂಪನಿಯ 51,000 ಕೋಟಿ ಮೌಲ್ಯದ ಷೇರುಗಳನ್ನು ದಾನ ಮಾಡುವುದಾಗಿ ಘೋಷಿಸಿದ್ದಾರೆ. 94 ವರ್ಷದ ಬಫೆಟ್ ಬರ್ಕ್ಷೈರ್ ಹ್ಯಾಥ್ವೆಯ 94.3 ಲಕ್ಷ ಬಿ ವರ್ಗದ ಷೇರುಗಳನ್ನು ಬಿಲ್ ಮತ್ತು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ಗೆ ದಾನ ಮಾಡಲಿದ್ದಾರೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತೀಯ ವಾಯುಪಡೆಯು ಜೆಟ್ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಧ್ವಂಸಗೊಳಿಸಿದೆ. ರಾಜಕೀಯ ನಾಯಕತ್ವ ನಿರ್ಬಂಧ ಹೇರಿದ್ದರಿಂದಲೇ ನಾವು ವಿಮಾನಗಳನ್ನು ಕಳೆದುಕೊಳ್ಳಬೇಕಾಯಿತು ಎಂದು ಇಂಡೋನೇಷ್ಯಾದಲ್ಲಿರುವ ಭಾರತೀಯ ವಾಯುಸೇನೆಯ ಅಧಿಕಾರಿಯೊಬ್ಬರು ನೀಡಿದ ಹೇಳಿಕೆಯನ್ನು ಉಲ್ಲೇಖಿಸಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದೆ. ಸರ್ಕಾರ ದೇಶದ ಜನರ ಹಾದಿ ತಪ್ಪಿಸುತ್ತಿದೆ ಎಂದು ಆರೋಪ ಮಾಡಿದೆ. ಅಧಿಕ ದರ ವಸೂಲಿ ಮಾಡುತ್ತಿರುವುದು ಕಂಡುಬಂದರೆ ಅಂತ ಆಟೋಗಳ ಪರ್ಮಿಟ್ ರದ್ದು ಮಾಡಲು ಸಾರಿಗೆ ಇಲಾಖೆ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಆಟೋ ಚಾಲಕ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆಪ್ಗಳಲ್ಲಿ ಅಧಿಕ ದರ ತೋರಿಸಿದ್ರೆ ಅದಕ್ಕೆ ಕಾರಣರಲ್ಲದ ನಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬೇಕು? ನಮ್ಮ ಆಟೋಗಳ ಪರ್ಮಿಟ್ ಯಾಕೆ ರದ್ದು ಮಾಡಬೇಕು ಎಂಬುದು ಆಟೋ ಚಾಲಕರ ಪ್ರಶ್ನೆ. ಅಧಿಕ ದರ ಯಾವ ಆಪ್ನಲ್ಲಿ ತೋರಿಸುತ್ತದೆಯೋ ಅದನ್ನ ನಡೆಸುತ್ತಿರುವ ಅಗ್ರಿಗೇಟರ್ ಕಂಪನಿಗಳ ಮೇಲೆ ಕ್ರಮ ಕೈಗೊಳ್ಳಿ ಎಂಬುದು ಅವರ ಒತ್ತಾಯವಾಗಿದೆ.